ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿ. ಅಂದರೆ ಒಂದು ಕ್ಯಾಪ್ಸಿಕಮ್ ಬಿಟ್ಟು ಒಂದು ಒಳ್ಳೆ ಮಸಾಲ ಮಾಡಬೇಕು, ಡಿಫ್ರೆಂಟಾಗಿರಬೇಕು. ಯಾವಾಗಲೂ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಚಕ್ಕೆ ಲವಂಗ ಎಲ್ಲ ಇಟ್ಟು ಮಾಡೋದು ಬೇಡ ಅಂತ ಇವತ್ತು ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ. ಈ ಮಸಾಲ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ ಮತ್ತು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಈ ಕ್ಯಾಪ್ಸಿಕಮ್ ಮಸಾಲ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಒಂದು ಅರ್ಧ ಕೆಜಿ ಕ್ಯಾಪ್ಸಿಕಮ್ ತೊಗೊಂಡು ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ. ಈಗ ಅದನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ತಕ್ಕಂಗೆ ಮಾಡ್ಕೊಳ್ಳಿ. ತುಂಬ ಸಣ್ಣ ಸಣ್ಣಕ್ಕೆ ಕಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಇದು ಮಸಾಲ ಹಾಕಿ ನಾವು ಕುದಿಸ್ತೀವಿ. ಅದರಿಂದ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆ ನೋಡ್ಕೊಳ್ಳೋಣ. ನಾನು ಕಡಾಯಿ ಇಟ್ಟಿದ್ದೀನಿ. ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಹಾಕಬೇಕನ್ನೋ ಅವಶ್ಯಕತೆ ಏನಿಲ್ಲ. ಈರುಳ್ಳಿ ಎಷ್ಟಿದೆ ಅದಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಸಾಸಿವೆ ಸಿಡಿಲಿ. ನಾನೊಂದು ದಪ್ಪು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಏನು ಬೇಕಿಲ್ಲ, ಮತ್ತು ಚಕ್ಕೆ ಲವಂಗ ಎಲ್ಲ ಬರೀ ಗರಂ ಮಸಾಲ ಮಾತ್ರ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಆಮೇಲೆ ಲಾಸ್ಟಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಟಿರೋ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು ಟೊಮೊಟೊ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ದೀನಿ, ಅದನ್ನು ಸೇರಿಸಿ ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಇದನ್ನು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಅಂದರೆ ಸಾರಿನ ಪುಡಿ. ಈಗ ಎಲ್ಲ ಫ್ರೈ ಆಗಿದೆ. ನಾನು 1 ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿ ಸೇರಿಸಿದ್ದೀನಿ. ಸಾರಿನ ಪುಡಿ ಜೊತೆಗೆ ಅರಿಶಿನ ಪುಡಿ ಒಂದು ಸ್ವಲ್ಪ ಸೇರಿಸ್ಕೊಂಡು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ಳಿ. ಸಾರಿನ ಪುಡಿ ಹಾಕಿದ್ಮೇಲೆ ಒಂದು 2-3 ನಿಮಿಷ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೀರು ಸೇರಿಸ್ಕೊಳ್ಳಿ. ಕ್ಯಾಪ್ಸಿಕಮ್ ಫ್ರೈ ಆಗಿದೆ. ಈಗ ನೀರು ಸೇರಿಸ್ಕೊಳ್ಳೋಣ. ಜಾಸ್ತಿ ನೀರು ಸೇರ್ಸೋಕ್ಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ನಿಮ್ಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸಿ. ಇದನ್ನು ಅಷ್ಟು ಬೇಗ ನಾನು ಅದಕ್ಕೆ ಇದು ಕಡಲೆಕಾಯಿ ನೆನೆ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಸೇರಿಸಿ ರುಬ್ಕೊಳ್ಳೋಣ. ಹುಣಸೆಹಣ್ಣು ಒಂದು ಸ್ವಲ್ಪ ಅಂದರೆ ಒಂದು ಸಣ್ಣ ನೆಲ್ಲಿಕಾಯಲ್ಲಿ ಅರ್ಧ ನೆಲ್ಲಿಕಾಯಿಯಷ್ಟು ಹುಣಸೆಹಣ್ಣು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ತಕ್ಕಷ್ಟು ನೀವು ಕಾಯಿ ಹಾಕ್ಕೋಬೋದು. ಇದು ಕಡಲೆಕಾಯಿ ಬೀಜ ನಾನು ಫಸ್ಟೇ ನೆನೆ ಹಾಕಿದ್ದೆ. ನೆನೆ ಹಾಕಿರೋ ನೀರು ಸೇರಿಸಿ ರುಬ್ಕೊಳ್ಳೋಣ. ಈಗ ಗ್ರೇವಿ ಕುದೀತಾ ಇದೆ. ಕ್ಯಾಪ್ಸಿಕಮ್ ಬೆಂದಿದ್ರೆ ನಾವು ರುಬ್ಬಿರೋ ಮಸಾಲ ಸೇರಿಸ್ಕೊಳ್ಳೋಣ. ಕ್ಯಾಪ್ಸಿಕಮ್ ಬೆಂದಿದ್ರೆ ಈಗ ನಾವು ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ದೀನಿ ಎಲ್ಲ ಬೆಂದಿದೆ. ಈಗ ನಾನು ರುಬ್ಬಿರೋ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ. ತೆಂಗಿನಕಾಯಿ ಮತ್ತು ಕಡಲೆಕಾಯಿ ಬೀಜ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಮುಂಚೆನೇ ಒಂದು ಸ್ವಲ್ಪ ಹಾಕಿದ್ದೀನಿ. ಡಿಫ್ರೆಂಟ್ ಟೇಸ್ಟ್ ಇದು, ಚೆನ್ನಾಗಿರುತ್ತೆ ಗ್ರೇವಿ. ಆ ಮಿಕ್ಸಿ ಜಾರ್ ಒಂದು ಸ್ವಲ್ಪ ತೊಳೆದು ನೀರೆಲ್ಲ ಸೇರಿಸ್ಕೊಂಡು ಇನ್ನೊಂದು 5-10 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸೋಣ. ರೆಡಿ ಆಯಿತು. ಅದು ಒಂದು 10 ನಿಮಿಷ ಕುದಿಸಿದ್ರೆ ರೆಡಿ ಆಯಿತು. ಒಂದು ಸತಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ನೀರು ಜಾಸ್ತಿ ಸೇರ್ಸೋಕ್ಕೆ ಹೋಗಬೇಡಿ. ಗ್ರೇವಿ ಗಟ್ಟಿಯಾಗಿರಬೇಕು, ಆವಾಗಲೇ ಚೆನ್ನಾಗಿರೋದು. ನೀರು ಜಾಸ್ತಿ ಹಾಕಿದ್ರೆ ನೀವು ತುಂಬ ಹೊತ್ತು ಕುದಿಸ್ಬೇಕು. ಒಂದು 10 ನಿಮಿಷ ಕುದೀಲಿ. ಲೋ ಮೀಡಿಯಮ್ ಫ್ಲೇಮಲ್ಲೇ ಕುದೀಲಿ. ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರು, ಹೋಮ್ ಮೇಡು, ಅದನ್ನು ಸೇರಿಸ್ಕೊಂಡು ಅದು ಗಟ್ಟಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸೋದು ಅಷ್ಟೇ. ರೆಡಿ ಆಯಿತು ಫ್ರೆಂಡ್ಸ್. 10 ನಿಮಿಷ ಆಯಿತು. ಗಟ್ಟಿಯಾಗಿದೆ ಗ್ರೇವಿನೂ. ನೋಡೋಣ. ನೋಡಿ, ಗ್ರೇವಿ ಗಟ್ಟಿಯಾಗಿದೆ.
ನಿಮ್ಗೆ ಬೇಕಾದರೆ ಇನ್ನೂ ಗಟ್ಟಿ ಬೇಕಂದ್ರೆ ಫುಲ್ಲು ಡ್ರೈ ಮಾಡ್ಕೋಬೋದು. ಅದು ಗೊಜ್ಜು ಥರ ಬರುತ್ತೆ. ಇದು ಗ್ರೇವಿ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿ. ರೆಡಿ ಆಯಿತು ಗ್ರೇವಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.